ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಒಂದು ಒಳ್ಳೆ ಮೂವಿ ಟ್ರೈಲರ್ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ. ಅದು ಮೋಸ್ಟ್ ವೇಟಿಂಗ್ ಅಂತಾನೆ ಹೇಳ್ಬೋದು ಈ ಟ್ರೇಲರ್ಗೋಸ್ಕರ ಎಲ್ಲರೂ. ಸೊ ಅದು ಯಾವ ಮೂವಿ ಅಂದರೆ ರಾಮಾಯಣ ಟ್ರೇಲರು. ಸೊ ಇವತ್ತು ಬೆಳಗ್ಗೆನೇ ಅದು ರಾಮಾಯಣ ಮೂವಿ ಟ್ರೇಲರ್ ರಿಲೀಸ್ ಮಾಡಿದ್ರು. ನಿತೇಶ್ ತಿವಾರಿ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ರಾಮಾಯಣ ಮೂವಿ. ಸೊ ಇದೆಲ್ಲರೂ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ರು. ಯಾಕಂದ್ರೆ ಆಸ್ ಐ ಸೆಡ್, ಯಶ್ ಅವರು ರಾವಣ ಆಗಿ, ಮತ್ತೆ ರಣಬೀರ್ ಕಪೂರ್ ಅವರು ರಾಮ ಆಗಿ, ಹಾಗೆ ಸಾಯಿ ಪಲ್ಲವಿ ಅವರು ಸೀತಾ ಆಗಿ, ತುಂಬಾ ಈ 3 ಕಾಂಬಿನೇಷನ್ಸ್ ತುಂಬಾನೇ ದೊಡ್ಡ ಫ್ಯಾನ್ಸ್ ಗಳಿದ್ದಾರೆ ಈ 3 ಕಾಂಬಿನೇಷನ್ಗೆ. ಅಂಡ್ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇತ್ತು. ಸೊ ಈ ಟ್ರೇಲರ್ ಬಂದು 4 minutes 9 seconds ಇದೆ. ಸೊ ರಿಲೀಸ್ ಮಾಡಿದಾಗ ಒಂದು ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು ಅಂತ ನಾನು ಹೇಳಬಲ್ಲೆ. ಯಾಕಂದ್ರೆ ಈ 3 ಜನ ಹೀರೋ ಆಯ್ತು, ಹೀರೋಯಿನ್ಗಾಯ್ತು, ತುಂಬಾ ದೊಡ್ಡ ಫ್ಯಾನ್ಸ್ ಇತ್ತು. ಸೊ ಅವರೆಲ್ಲರೂ ಅವ್ರನ್ನ ಆ ಥರ ಒಂದು ರೋಲಲ್ಲಿ ನೋಡೋಕ್ಕೆ ತುಂಬಾನೇ ವೇಟ್ ಮಾಡ್ತಾ ಇದ್ರು. ಸೊ ಅವರ ವೇಟಿಂಗು ವರ್ತ್ ಇತ್ತ ಅನ್ನೋದನ್ನ ನಾನು ಈ ಟ್ರೇಲರಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ಎಸ್, ಟ್ರೇಲರ್ ನೋಡಿದಾಗ ನಂಗೇನು ಅನಿಸ್ತು ಅಂದರೆ, ಹೈಲೈಟ್ ಅಂದರೆ ಯಶ್ ಆಸ್ ಅ ರಾವಣ ಆಗಿ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಯಶ್ ಸರ್ನ ರಾವಣ ಅಂತ ನೋಡಿದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ, ಐ ಕ್ಯಾನ್ ಫೀಲ್ ದಟ್ ನನಗೆ ಗೂಸ್ ಬಂಪ್ಸೇ ಬಂತು ಅಂತ ಹೇಳ್ತೀನಿ. ಬಿಕಾಸ್ ಅವ್ರದ್ದು ಒಂದು ಕ್ಯಾರಿ ಇರ್ಬೋದು ರಾವಣ ಆಗಿ, ಆಮೇಲೆ ಅವರ ವಾಯ್ಸು ಎಕ್ಸಲೆಂಟ್ ಆಗಿತ್ತು. ನನಗೆ ಅದು ಎಕ್ಸ್ಪ್ರೆಸ್ ಮಾಡಕ್ ಬರ್ತಿಲ್ಲ. ಐ ಡೋಂಟ್ ನೋ ಇವನ್ ದ ರಿಯಲ್ ರಾವಣನೇ ಹಾಗಿದ್ನೋ ಇಲ್ಲೋ ಗೊತ್ತಿಲ್ಲ. ಬಟ್ ಯಶ್ ಸರ್ ಅಂತೂ ಕಮೆಂಡಬಲ್ ಆಗಿ ಕಾಣಿಸ್ತಿದ್ದಾರೆ ಅದರಲ್ಲಿ ರಾವಣ ಆಗಿ. ಅಂಡ್ ಇನ್ನ ರಣಬೀರ್ ಕಪೂರ್ ಅವರು ರಾಮ ಆಗಿ, ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಟೀಸರ್ ಆಯ್ತು, ಪೋಸ್ಟರ್ ಆಯ್ತು, ಆಮೇಲೆ ಅವರು ರಾಮ ಅಂತ ಹೇಳಿದಾಗ ನಂಗೆ ನಿಜ ಎಲ್ಲೋ ಒಂದ್ ಕಡೆ ಅವರು ರಾಮ ಆಗಿ ಸೂಟ್ ಆಗಲ್ಲ, ಏನಕ್ಕೆ ಅವ್ರನ್ನ ಚೂಸ್ ಮಾಡಿದ್ರು ಅಂತ ಸ್ವಲ್ಪ ನಂಗೆ ಬೇಜಾರಾಗಿದ್ದು ಉಂಟು. ಬಟ್ ಟ್ರೇಲರ್ ನೋಡಿದಾಗ ನಂದು ಊಹೆ ರಾಂಗ್ ಅಂತ ಅವ್ರು ಪ್ರೂವ್ ಮಾಡಿದ್ರು ಅಂತಾನೆ ಹೇಳಬಲ್ಲೆ. ಯಾಕಂದ್ರೆ ಇವನ್ ರಣಬೀರ್ ಕಪೂರ್ ಸರ್ ಕೂಡ ಎಷ್ಟು ಚೆನ್ನಾಗಿ ರಾಮ ಆಗಿ ಕಾಣಿಸ್ತಿದ್ದಾರೆ ಅಂದ್ರೆ, ರಾಮ ಅಂದ್ರೇನೆ ಅದು ಒಂದು ಕಾಮ್ನೆಸ್, ಅದು ಕಾಮ್ ಫೀಲ್ ಕೊಡೋದು, ಏನೇ ಎಮೋಷನ್ಸ್ ಇದ್ರು ಸ್ಟೇಬಲ್ ಆಗಿ ಇರೋದು, ಅದು ಅವ್ರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇವನ್ ಹಿ ಟ್ರೈಡ್ ಇಸ್ ಬೆಸ್ಟ್ ಅಂತ ನನ್ಗನ್ನಿಸ್ತು. ಒಂದು ರಾಮ ಆಗಿ ಅವ್ರದ್ದು ಡೆಡಿಕೇಶನ್ ಕೂಡ ನಮ್ಗೆ ಕಾಣಿಸ್ತು ಟ್ರೇಲರ್ ಅಲ್ಲಿ ಅಂತ ನಾನು ಹೇಳ್ಬಲ್ಲೆ. ಅಂಡ್ ಇವಾಗ ಸೀತಾ ಆಗಿ ಸಾಯಿ ಪಲ್ಲವಿ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಸಾಯಿ ಪಲ್ಲವಿ ಅಂದ್ರೆ ಒಂದು ಅವ್ರ ಫ್ಯಾನ್ಸ್ ಇಂದ ಒಂದು ಸಿಂಪ್ಲಿಸಿಟಿ ಅಂತ ಅವ್ರಿಗೆ ಆಲ್ರೆಡಿ ಸಿಕ್ಕಾಗಿದೆ. ಸೊ ಸೀತಾ ಅಂದಾಗ ನನಗೆ ಸಾಯಿ ಪಲ್ಲವಿ ಅವರು ಮ್ಯಾಚ್ ಆಗ್ತಾರ ಅಂತ ಸ್ವಲ್ಪ ಡೌಟ್ ಇತ್ತು. ಅವರು ಕೂಡ ಅದನ್ನ ನನಗೆ ಸುಳ್ಳು ಮಾಡಿದ್ರು ಅಂತ ಹೇಳಬಲ್ಲೆ. ಯಾಕಂದ್ರೆ ಅವರು ಸೀತಾ ಆಗಿ ನನಗೆ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತಿದ್ರು ಅಂದ್ರೆ, ಒಂದು ಸಟಲ್ ಎಕ್ಸ್ಪ್ರೆಷನ್ ಇರ್ಬೋದು, ಒಂದು ಇನ್ನೋಸೆನ್ಸ್ ಅಂಡ್ ಕಾಮ್ನೆಸ್ ಎಲ್ಲ ಕೂಡ ಅವ್ರ ಫೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅವರು ಸೀತೆಯಾಗಿ ಸೂಟ್ ಆಗ್ತಾ ಇದ್ರು ಅಂತ ನನಗೆ ಅನಿಸ್ತು. ಆದ್ರೆ ಕೆಲವೊಂದ್ ಕಡೆ ಒಪಿನಿಯನ್ ಹೇಗ್ ಬರ್ತಾ ಇದೆ ಅಂದ್ರೆ, ಒಂಥರ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ. ಕೆಲವೊಬ್ರು ಎಕ್ಸೆಪ್ಟ್ ಮಾಡ್ತಾ ಇಲ್ಲ, ಕೆಲವೊಬ್ರು ಎಕ್ಸೆಪ್ಟ್ ಮಾಡಿದ್ದಾರೆ. ಬಟ್ ನನಗನ್ನಿಸ್ತು ಎಸ್, ಈವನ್ ಅವರು ಕೂಡ ತುಂಬಾನೇ ಅವ್ರು ಬೆಸ್ಟ್ ಕೊಟ್ಟಿದ್ದಾರೆ ಸೀತೆ ಆಗಿ ಅಂತ ನಂಗನ್ಸುತ್ತೆ. ಇನ್ನ ವಿಜುವಲ್ಸ್ ಬಗ್ಗೆ ಮಾತಾಡೋದಾದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಅಯೋಧ್ಯೆ ಇರ್ಬೋದು, ಲಂಕಾ ಇರ್ಬೋದು, ಇಷ್ಟು ಅದ್ಧೂರಿಯಾಗಿ ತೋರಿಸಿದಾರಂದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ನಾವಲ್ಲಿ ನಿಜವಾಗ್ಲೂ ಹೋಗಿ ನೋಡ್ತಾ ಇದೀವ ಅನ್ಸ್ಬಿಡ್ತು ನಂಗೆ ಟ್ರೇಲರ್ ನೋಡಿನೇ. ಅಷ್ಟು ಚೆನ್ನಾಗೆ ಕಾಣಿಸ್ತಾ ಇತ್ತು. ಅಂಡ್ VFX ಕೂಡ ತುಂಬಾನೇ ಎಕ್ಸಲೆಂಟ್ ಆಗಿತ್ತು. ಇತ್ತೀಚೆಗೆ VFX ಎಲ್ಲ ಮೂವೀಸ್ ಅಲ್ಲೂ ಸ್ವಲ್ಪ ಲ್ಯಾಗ್ ಆಗ್ತಾ ಇತ್ತು. ಬಟ್ ಇದ್ರಲ್ಲಿ ತುಂಬಾನೇ ಅವರು ಕೇರ್ಫುಲ್ ಆಗಿ ಮಾಡಿದ್ದಾರೆ. ಮೈನ್ಯೂಟ್ ಥಿಂಗ್ಸ್ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ರಾವಣ ಮತ್ತೆ ಗರುಡನ ಫೈಟ್ಸ್ ಇರ್ಬೋದು, ತುಂಬಾನೇ ಚೆನ್ನಾಗಿ ಅದು ರಿಯಲ್ ಅಂತ ಫೀಲ್ ಆಗೋ ತರಾನೇ ಇತ್ತು. ಅಂಡ್ ಇನ್ನು ಸಿನಿಮಾಟೋಗ್ರಫಿ ಎಕ್ಸಲೆಂಟ್, ಕಮ್ಯಾಂಡಬಲ್, ಅದನ್ನ ಹೇಳೋ ಹಾಗೆ ಇಲ್ಲ. ನೀವು ಹೋಗಿ ಮೂವಿ ನೋಡಿದಾಗೆ ಗೊತ್ತಾಗುತ್ತೆ. ಇನ್ನು ಯಾರು ಟ್ರೇಲರ್ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ನೋಡಿ, ನಿಮ್ಗೂ ಕೂಡ ಅನ್ಸುತ್ತೆ ಇದು ಎಕ್ಸಲೆಂಟ್ ಸಿನಿಮಾಟೋಗ್ರಫಿ ಅಂತ. ಅಂಡ್ ನನಗೆ ಒಂದ್ ಕಡೆ ಅನಿಸ್ತು ಮಿಸ್ ಅಂತ, ನಾನು ಎಕ್ಸಾಕ್ಟ್ಲಿ ಮಿಸ್ ಆಯ್ತು ಅಂತ ಹೇಳೋದಿಲ್ಲ, ಮೇ ಬಿ ಸೆಕೆಂಡ್ ಟ್ರೇಲರ್ ನಮ್ಗೆ ಬಿಡ್ತಾರೆ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ವಾನರ ಸೈನ್ಯ
ಅಂದ್ರೆ ಹನುಮಾನ್ ಮಿಸ್ ಆಯ್ತು ಅಂದ್ರೆ ಟ್ರೇಲರ್ ಅಲ್ಲಿ ಎಲ್ಲೂ ನಮ್ಗೆ ತೋರಿಸಿಲ್ಲ. ಸೊ ಅದು ಒಂದು ಮಿಸ್ ಆಯ್ತು ಅಂತ ನಂಗೆ ಅನಿಸ್ತು. ಯಾಕಂದ್ರೆ ರಾಮ ಅಂದ್ರೇನೆ ಹನುಮಾನ್, ಹನುಮಾನ ಅಂದ್ರೇನೆ ರಾಮ, ಅವರಿಬ್ರು ಜೊತೆಗಿದ್ರೆ ಅದು ರಾಮಾಯಣ ಅಂತ ಹೇಳಕ್ ಸಾಧ್ಯ ನಾವು. ಸೊ ಅದೆಲ್ಲ ಒಂದ್ ಕಡೆ ಮಿಸ್ ಆಯ್ತಾ ಅಥವಾ ಇದು ಒಂದು ಸ್ಟ್ರಾಟಜಿ ಕೂಡ ಇರ್ಬೋದು ಮೂವಿದು, ಅಂದ್ರೆ ಅದೊಂದು ಸಸ್ಪೆನ್ಸ್ ಆಗಿರ್ತಿದ್ದಾರೆ ಅನ್ಸುತ್ತೆ. ಅಂದ್ರೆ ಅಥವಾ ನೆಕ್ಸ್ಟ್ ಟ್ರೈಲರ್ ಪಾರ್ಟ್ 2 ಟ್ರೈಲರ್ ಕೂಡ ಬಿಡ್ಬಹುದು, ನಂಗೆ ಗೊತ್ತಿಲ್ಲ. ಆ ಅದು ಒಂದ್ ಸ್ವಲ್ಪನಾದ್ರೂ ತೋರಿಸಿದ್ರೆ ನಮ್ಗೆ ಕಂಪ್ಲೀಟ್ ಆಗಿ ಒಂದು ಪ್ಯಾಕೇಜ್ ಅಂತ ಅನಿಸ್ತಿತ್ತು ನನಗೆ. ಬಟ್ ಇಟ್ಸ್ ಓಕೆ. ಯಾಕಂದ್ರೆ ನಾನು ಹೇಳಿದಾಗೆ ಮೇ ಬಿ ಪಾರ್ಟ್ 2 ಟ್ರೈಲರ್ ಬರ್ಬೋದು, ಅಥವಾ ಅದು ಒಂದು ಸೀಕ್ರೆಟ್ ಒಂದು ಸಸ್ಪೆನ್ಸ್ ಅಂತಾನು ಅವ್ರು ಇಟ್ಟಿರ್ಬೋದು. ನಮಗೂ ಈಗ ಆಲ್ರೆಡಿ ಗೊತ್ತಾಗಿದೆ ಸನ್ನಿ ಡಿಯೋಲ್ ಅವರು ಹನುಮಾನ್ ಆಗಿ ಆಕ್ಟ್ ಮಾಡಿದ್ದಾರೆ. ಸೊ ನನಗೆ ಐ ವಾಸ್ ವೇಟಿಂಗ್ ಅವರು ಹೇಗೆ ಕಾಣಿಸ್ತಾರೆ ಅಂತ. ಬಟ್ ಅವರು ಚೆನ್ನಾಗಿ ಕಾಣಿಸ್ತಿರ್ತಾರೆ ಅಂತ ನಾನು ಊಹೆ ಮಾಡಬಲ್ಲೆ. ಇಷ್ಟೆಲ್ಲ ನೋಡಿದಾದ್ಮೇಲೆ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಮೂವಿ ಬಂದ ತಕ್ಷಣ ಖಂಡಿತ ಹೋಗಿ ನೋಡ್ತೀನಿ. ನೋಡಿದಾದ್ಮೇಲೆ ನಂಗೆ ಏನು ಅನಿಸ್ತು ಅನ್ನೋದು ಹೇಳ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.